ಚಿಕ್ಕಬಳ್ಳಾಪುರ ನಗರದ ಎಪಿಎಂಸಿ ಮಾರುಕಟ್ಟೆ ಆವರಣದಲ್ಲಿ ನಡೆದಾಡುವ ದೇವರು ಎಂದು ಪ್ರಸಿದ್ಧರಾದ ಕರ್ನಾಟಕ ರತ್ನ ಪದ್ಮಭೂಷಣ ಶ್ರೀ 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 ಶಿವಕುಮಾರ ಮಹಾಶಿವ ಯೋಗಿ ಅವರ 7ನೇ ಪುಣ್ಯ ಸ್ಮರಣೋತ್ಸವದ ಅಂಗವಾಗಿ ಅನ್ನಸಂತರ್ಪಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಮಾರುಕಟ್ಟೆಗೆ ಆಗಮಿಸುವ ರೈತರು, ಕೂಲಿ ಕಾರ್ಮಿಕರು ಹಾಗೂ ಹಮಾಲಿ ಕಾರ್ಮಿಕರಿಗೆ ಊಟದ ವ್ಯವಸ್ಥೆಯನ್ನ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರಾದ ಯಲುವಳ್ಳಿ ಎನ್ ರಮೇಶ್ ರವರ ಅಭಿಮಾನಿಗಳ ಬಳಗದ ವತಿಯಿಂದ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮಕ್ಕೆ ಎಪಿಎಂಸಿ ಮಾರುಕಟ್ಟೆಯ ಹಿರಿಯ ವರ್ತಕರಾದ ಕಣಜೇನಹಳ್ಳಿ ಕೆವಿ ಸುರೇಶ್ ಅವರು ಚಾಲನೆ ನೀಡಿ ಮಾತನಾಡಿದ ಅವರು, ಶಿವಕುಮಾರ ಮಹಾಶಿವ ಯೋಗಿ ಅವರು ಸಾವಿರಾರು ಜನರಿಗೆ ಅನ್ನ ನೀಡಿದ ಮಹಾನರು. ಲಕ್ಷಾಂತರ ಮಕ್ಕಳಿಗೆ ವಿದ್ಯಾಭ್ಯಾಸ ನೀಡಿ ಸಮಾಜದ ದಾರಿದೀಪವಾದವರು. ಅವರನ್ನ ಪ್ರತಿ ಕ್ಷಣದಲ್ಲೂ ಸ್ಮರಿಸಬೇಕಾದ ಅಗತ್ಯವಿದೆ. ನಡೆದಾಡುವ ದೇವರು ಎಂದೇ ಕರೆಯಲ್ಪಡುವ ಅವರ ಸರಳತೆ ನಮ್ಮೆಲ್ಲರಿಗೂ ಮಾದರಿಯಾಗಬೇಕು. ಇಂದಿನ ಯುವ ಪೀಳಿಗೆ ಶಿವಕುಮಾರ ಸ್ವಾಮೀಜಿಯವರ ಜೀವನ ಚರಿತ್ರೆಯನ್ನ ತಿಳಿದು ಅವರ ಮಾರ್ಗದರ್ಶನದಲ್ಲಿ ಜೀವನ ನಡೆಸಬೇಕು ಎಂದರು. ನಡೆದಾಡುವ ದೇವರು ಅಂದ್ರೆ ಹೇಳಲಾಗದು ಡಾಕ್ಟರ್ ಶಿವಕುಮಾರ ಸ್ವಾಮಿಗಳನ್ನ. ಯಾಕೆ ಅಂದರೆ ಸುಮಾರು ಸಾವಿರಾರು ಜನ, ಲಕ್ಷಾಂತರ ಜನಕ್ಕೆ ಬಡ ಮಕ್ಕಳಿಗೆ ಅನ್ನದಾನ, ವಿದ್ಯಾಭ್ಯಾಸ ಎಲ್ಲ ಕೊಟ್ಟಿರ್ತಕ್ಕಂಥ ಪುಣ್ಯಾತ್ಮರು ಯಾರನ್ನ ಇದ್ದಾರೆ ಅಂದರೆ ಅದಕ್ಕೆ ಶಿವಕುಮಾರ ಸ್ವಾಮಿಗಳು ಅಂತೇಳಿ ಹೆಸರುವಾಸಿಯಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾರ ಮಾನವ ರೂಪದ ದೇವರು ಅಂತೇಳಂದರೆ ನಮ್ಮ ಶಿವಕುಮಾರ ಸ್ವಾಮಿಗಳು. ಅವರು 7ನೇ ವರ್ಷದ ಪುಣ್ಯತಿಥಿ ಅಂಗವಾಗಿ ನಮ್ಮ ಯಲುವಳ್ಳಿ ರಮೇಶ್ ಅಣ್ಣವರು ಅವರ ಪ್ರಯುಕ್ತ ಇವತ್ತು ಅನ್ನದಾನ ಮಾಡ್ತಾ ಇದ್ದಾರೆ. ಅವರಿಗೆ, ರಮೇಶ್ ಅಣ್ಣವರಿಗೆ, ಅವ್ರ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತೇಳಿ ನಾನು ಶಿವಕುಮಾರ ಸ್ವಾಮಿಗಳ ಪರವಾಗಿ, ಎಲ್ಲರ ಪರವಾಗಿ ನಾನು ಅವರಿಗೆ ಧನ್ಯವಾದಗಳು ತಿಳಿಸ್ತೇನೆ. ಇಲ್ಲಿ ಅನ್ನದಾನಕ್ಕೆ ಬೇಡಿಕೆ ಅಂತೇಳಿ ಅಂದರೆ ಸುಮಾರು 1.5 ವರ್ಷದಿಂದ ಸತತವಾಗಿ ಯಲುವಳ್ಳಿ ರಮೇಶ್ ಅಣ್ಣವರು ಸತತವಾಗಿ ಶನಿವಾರ, ಬುಧವಾರ 2 ದಿನ ಅನ್ನದಾನ ಮಾಡ್ತಾ ಇದ್ದಾರೆ. ಈ ಅನ್ನದಾನ ಮಹಾದಾನ ಅಂತ ಏನಿದೆ ಇದು ಭಾಳ ಅರ್ಥಪೂರ್ಣವಾಗಿದೆ. ಎಷ್ಟೋ ಸಾರಿ ನಮ್ಮ ಹತ್ರ ಅನ್ನ ಇದ್ದರೂ ಊಟ ಸಿಗಲ್ಲ. ಎಷ್ಟೋ ಸಾರಿ ನಾವು ಒಂದು ಕಡೆ ಎಲ್ಲ ಹೋಗ್ತಾ ಇರ್ತೀವಿ, ಒಂದು ಪುಣ್ಯ ಸ್ಥಳಕ್ಕೆ ಎಲ್ಲ ದಾರಿಯಲ್ಲಿ ಎಲ್ಲಿ ಅನ್ನ ಸಿಗ್ತೈತೆ, ದುಡ್ಡು ಇರುತ್ತೈತೆ, 50,000 10,000 ಎಷ್ಟೇ ಇರುತ್ತೆ, ಆದರೆ ಅನ್ನ ಸಿಗಲ್ಲ. ಅದಕ್ಕೆ ಅನ್ನದಾನ ಮಹಾದಾನ. ಇಲ್ಲಿ ಕೂಲಿ ಕಾರ್ಮಿಕರು ಒಂದು ಟಿಫನ್ ಮಾಡಬೇಕು, ಊಟ ಮಾಡಬೇಕು ಅಂತ ಹೇಳಂದರೆ ಇವತ್ತು 100 ರೂಪಾಯಿ ಕೊಡ್ತಿದ್ದು ಸಿಗಲ್ಲ. ಇಲ್ಲಿ ಮೂಟೆ ಹೊತ್ತು ಇಲ್ಲಿ 100 ರೂಪಾಯಿ ಖರ್ಚು ಮಾಡೋದಕ್ಕೆ ನಮ್ಮ ಹಮಾಲರಿಗಾಗಲಿ ನಮ್ಮ ವರ್ತಕರಿಗಾಗಲಿ ಆಗಲ್ಲ. ಅದರಿಂದ ಇಂಥ ಪುಣ್ಯ ಕೆಲಸ